ನಮಸ್ಕಾರ. ಮಹಾದೇವ 25 ದಿನ ಸಂಭ್ರಮ. ಶ್ರಮ ಎಲ್ಲರೂ ಇದೆ, ಆದರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದ್. ಗುಡ್ ಲಕ್ ವಿನೋದ್, ಕಂಗ್ರಾಚುಲೇಷನ್ಸ್. ಒಳ್ಳೆಯದಾಗಲಿ. ನಿಮ್ಮ ಶ್ರಮ ಪರಿಶ್ರಮಕ್ಕೆ 100% ಒಂದು ಸಂತೋಷ ಸಿಕ್ಕಿದೆ. ಈ 25 ಹಾಗೆ 50 ಆಗಿ 75 100 ಆಗಲಿ, ಆ ಸಂಭ್ರಮನ ಮಾಡೋಣ. ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿನೋದ್ ಅಷ್ಟೇ ಶ್ರಮ ಹಾಕಿದ್ ನಿಶಾ. ಅವ್ರ ಮುಖದಲ್ಲಿ ಎಂತ ಖುಷಿ ಇದೆ ಈಗ ಅಂದ್ರೆ ಅದು ಗೊತ್ತಾಗತ್ತೆ. ಈ ಸಕ್ಸಸ್ ಶುರು ಆಯ್ತು ವಿನೋದ್ ಹೇಳೋದು. ಇನ್ನು ಒಂದು 25 ವರ್ಷ 30 ವರ್ಷ ಬಾರಿಸ್ತಾ ಇರೋದೆ. ಮಹಾದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು ನವೀನ್, ನಾ ಕಮಿಟ್ ಆಗ್ಬೇಕಾದ್ರೆ ಹೇಳಿದ್ದೆ ಒಂದೇ ಮಾತು, ನವೀನ್ ಸರ್ ನಿಮ್ಮನ್ನು ಬೇರೆ ತರ ತೋರಿಸ್ತೀನಿ ಅಂತ. ಸರಿ ನವೀನ್, ತುಂಬಾ ಚೆನ್ನಾಗಿ ತೋರಿಸಿದ್ರೆ, ಥ್ಯಾಂಕ್ ಯು ವೆರಿ ಮಚ್. ಕೇಶವ್ ಈ ಸಿನಿಮಾ ತುಂಬಾ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡೋದು. ಏನು ನಿಮ್ಮ ಹೆಸರು? ಧನುಷ್. ಕೇಶವ್ ಅವ್ರ ಮಗ. ತುಂಬಾ ಒದ್ದಾಡ್ತಿದ್ರಲ್ಲ ರಿಲೀಸ್, ರಿಲ್ಯಾಕ್ಸ್ ಆದ್ರ? ವೆರಿ ಗುಡ್. ಬಂಡವಾಳ ತೀರಾ ಜಾಸ್ತಿನೇ ಆಗಿತ್ತು ಈ ಸಿನಿಮಾಗೆ. ನವೀನ್ ಹಾಕೊಂಡಿದ್ದ ಶೆಡ್ಯೂಲ್ ಕೂಡ ಒಂದು 60 ದಿನ ಅನ್ಕೊಂಡಿದ್ರು, 85 ಡೇಸ್ ಶೂಟಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ 45-50 ದಿನದಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮಾಡಬಹುದು, ಬಟ್ ಇವರು 85 ದಿನಗಳಲ್ಲಿ ಮಾಡಿದ್ದಾರೆ. ಅದೇನಕ್ಕೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಈ ಸಕ್ಸಸ್ ಸಿಕ್ಕಿದೆ. ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಪಾತ್ರ ಮಾಡ್ತಾರೆ. ಶ್ರುತಿ ಅವ್ರನ್ನ ಈ ತರ ಯಾರು ನೋಡೇ ಇರಲಿಲ್ಲ, ಅಷ್ಟು ಅದ್ಭುತವಾದ ಆ ಪಾತ್ರ ಪೋಸ್ಟ್ ಮಾಡಿದ್ದಾರೆ. ಥಿಯೇಟರ್ ಹೊರಗಡೆ ಬಂದವರು ಫಸ್ಟ್ ಕೇಳೋದೆ ವಿನೋದ್ ಬಿಟ್ರೆ ಶ್ರುತಿ ಅಮ್ಮ ಅಂತ. ವಂಡರ್ಫುಲ್. ಸೋನಾಲ್ ತುಂಬಾ ಮುದ್ದಾಗಿ ಕಾಣ್ತೀಯಮ್ಮ. ನಿಮ್ಮ ಪೇರ್ ತುಂಬಾ ಚೆನ್ನಾಗಿದೆ. ರಾಬರ್ಟ್ ಆದ್ಮೇಲೆ ಇನ್ನೊಂದು ಕಾಂಬಿನೇಷನ್, ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ. ಒಟ್ಟಾರೆ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರಿದ್ದೀರಿ, ಫ್ಯಾಮಿಲಿನವರಿದ್ದೀರಿ, ಮಾಧ್ಯಮದವರಿದ್ದೀರಿ, ಪತ್ರಿಕೆ ಮಾಧ್ಯಮದವರಿದ್ದೀರಿ, ನಿಮ್ಮೆಲ್ಲರ ಬೆಂಬಲ ಇದ್ದೀರಿ. ಇನ್ನು ಹೆಚ್ಚಿನ ಸಕ್ಸಸ್ ಈ ಸಿನಿಮಾ ಸಿಗಲಿ. ವಿನೋದ್ಗೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.